ಮತ್ತು ಈ ಭಾಗದ ಹೆಚ್ಚು ಪ್ರದೇಶ ಕರ್ನಾಟಕದಲ್ಲಿ ಹಳೆ ಮೈಸೂರಿನ ಭಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದ್ದರೆ ಈ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಭಾಗದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನ ನಾವು ಪ್ರತಿ ವರ್ಷ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಯಾವುದಾದ್ರು ಒಂದು ಸಮಸ್ಯೆಯಿಂದ ರೈತರು ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಳೆದ 16 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಬಹುಶಃ ನಾನು ಎಲ್ಲ ಹಿಂದಿನ ವಿಚಾರಕ್ಕೆ ಹೋಗಲ್ಲ. ಇವತ್ತಿಗೆ ಮೆಕ್ಕೆಜೋಳ ರೈತರು 2 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ವಿಸ್ತೀರ್ಣ ಜಾಸ್ತಿ ಆಗಿತ್ತು. ಬೆಳೆ ಚೆನ್ನಾಗಿ ಬಂದಿದೆ. 55ರಿಂದ 60 ಲಕ್ಷ ಮೆಟ್ರಿಕ್ ಟನ್ನು ರೈತರು ಬೆಳೆದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ MSPನಲ್ಲಿ ಟನ್ಗೆ 24,000 ರೇಟನ್ನು ನಿಗದಿ ಮಾಡಿದರು. ಆದರೆ ಕೆಳಗಡೆ ಷರತ್ತು MSP ಮೂಲಕ ಪರ್ಚೇಸ್ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ. ಆದರೆ MSPನಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಅನುಮತಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. FRP ಕಬ್ಬಿನ ಬೆಲೆ ಏನು ಸಮಸ್ಯೆ ಮಾಡಿಟ್ರೋ ಅದೇ ರೀತಿ ಇವತ್ತು ಮೆಕ್ಕೆಜೋಳದ ಸಮಸ್ಯೆನೂ ಆಗಿದೆ. ಇದಾದ ಮೇಲೆ ಬಹುಶಃ ಕಬ್ಬಿನ ಬೆಲೆ ನಿಮ್ಮೆಲ್ರಿಗೂ ಗೊತ್ತಿದೆ. ಕೊನೆಗೆ 50 ರೂಪಾಯಿ ರಾಜ್ಯ ಸರ್ಕಾರ, 50 ರೂಪಾಯಿ ಕಾರ್ಖಾನೆಯಿಂದ ಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸೇರಿ ತೀರ್ಮಾನವನ್ನು ತಗೊಂಡು ರೈತರ ಕಬ್ಬು ಬೆಳೆಗಾರರ ಕಷ್ಟಕ್ಕೆ ಧಾವಿಸಿದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೆಕ್ಕೆಜೋಳದ ವಿಚಾರ ಬಂದಾಗ ನಾನು MSP ಸಬ್ ಕಮಿಟಿ ಚೇರ್ಮನ್ ಆಗಿ ನನಗೆ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದರು. ನಾನು ಕೇಂದ್ರ ಸರ್ಕಾರದ ಸಚಿವರಿಗೆ ಭೇಟಿ ಮಾಡೋಂಥ ಪ್ರಯತ್ನ, ಜೊತೆಗೆ ಪತ್ರ ಬರೀತಕ್ಕಂಥದ್ದು, ಮುಖ್ಯಮಂತ್ರಿಗಳಿಂದ ಪತ್ರ ಬರೀತಕ್ಕಂಥದ್ದು, ನಮ್ಮ ರಾಜ್ಯದ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಉಮಾ ಮಹದೇವನ್ 2 ಬಾರಿ ದೆಹಲಿಗೆ ಹೋಗಿ ಎಲ್ಲ ಪ್ರಯತ್ನ ಮಾಡಿದ್ರು ಸಹ ನಮ್ಮ ಮೆಕ್ಕೆಜೋಳದ ಖರೀದಿ ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಜೊತೆಗೆ ಇವತ್ತಿನ ಸಮಸ್ಯೆ ಭಾಳಷ್ಟು ರೈತರು ಹೆಚ್ಚು ಸಮಸ್ಯೆ ಆಗ್ತಾ ಇರೋದ್ರಿಂದ ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗಾಗಲೇ 3-4 ಮೀಟಿಂಗ್ನ ಮಾಡಿದ್ರು. ಒಂದು ಡಿಸ್ಟರಿ ಅವ್ರನ್ನ ಕರೆದು ಎಥನಾಲ್ ಘಟಕಕ್ಕೆ ತಗೊಳ್ತಕ್ಕಂಥದ್ದನ್ನು ಪ್ರೆಷರೈಸ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಏನು ಲೆಟ್ರ್ ಬರೆದಿದ್ದಾರೆ. ಆದರೆ ಎಥನಾಲ್ ಅಲೋಕೇಶನು ಸಹ ರಾಷ್ಟ್ರದ ಅನೇಕ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಕೊಟ್ಟಿದ್ದಾರೆ. ಇವೆಲ್ಲ ಕಾರಣಕ್ಕೆ ಅವರು ನಾವು 1 ವರ್ಷ ಡಿಸ್ಟರಿಯನ್ನು ನಡೆಸೋದಕ್ಕೆ 2 ತಿಂಗಳಿಗಟ್ಟೆ ನಮಗೆ ಎಥನಾಲ್ಗೆ ಅವಕಾಶ ಕೊಟ್ಟಿರೋದ್ರಿಂದ ನಾವು ಸಹ ಹೆಚ್ಚು ಖರೀದಿ ಮಾಡಲಿಕ್ಕೆ ಆಗಲ್ಲ ಅನ್ನೋದು ಅವರ ಬೇಡಿಕೆ. ಆದರೂ ಸಹ ನೀವು ಮಾಡಲೇಬೇಕು ಅಂತೇಳಿ ಒತ್ತಾಯವನ್ನು ತರಲಾಗಿ ಅವರು ಸಹ 2ರಿಂದ 2.5 ಸಾವಿರ ರೈತರು ಆ ಒಂದು ಎಥನಾಲ್ಗೆ ತಗೊಳ್ತಕ್ಕಂಥ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಜೊತೆಗೆ ಪೌಲ್ಟ್ರಿ ಏನು ಮಾಲೀಕರಿದ್ದಾರೆ ಅವ್ರಿಗೂ ಸಹ 2 ಮೀಟಿಂಗ್ನ ಮಾಡಿ ಅವ್ರ ಮೇಲೂ ಒತ್ತಾಯ ತಂದು ಅವರಲ್ಲೂ ಸಹ ಒಂದಷ್ಟು ಖರೀದಿ ಮಾಡಬೇಕು. ಮತ್ತು ನಿಮಗೆ ಎಲ್ಲ ಎಥನಾಲ್ ಖರೀದಿ ಮಾಡ್ತಕ್ಕಂಥವ್ರು ಇರ್ಬೋದು ಮತ್ತು ನಮ್ಮ ಪೌಲ್ಟ್ರಿಯವ್ರಿಗೆ ಖರೀದಿ ಮಾಡ್ತಕ್ಕಂಥ ಇರ್ಬೋದು, ಇದರಲ್ಲಿ ಬೀಳ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ನು, ಲೋಡಿಂಗು, ಅನ್ಲೋಡಿಂಗ್ ಸಂಪೂರ್ಣವಾಗಿ ಸರ್ಕಾರ ಭರಿಸ್ತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಹಾಯವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಕೊಟ್ಟರು. ಬಹುಶಃ ಇದರಿಂದ 240ರಿಂದ 270 ರೂಪಾಯಿ ಕ್ವಿಂಟಾಲ್ಗೆ ನಮಗೆ ಹೊರೆ ಬೀಳುತ್ತೆ. ಆದರೂ ಸಹ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನೀವು 24 ರೂಪಾಯಿ MSP ಏನಿದೆ ಅದನ್ನು ಡೋರ್ ಡೆಲಿವರಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ 2-3 ಮೀಟಿಂಗ್ ಮಾಡಿ ತೀರ್ಮಾನವನ್ನು ತಗೊಂಡಿದೆ. ಇದೆಲ್ಲ ಆದಮೇಲೆ ನಾವು 1 ಎಕರೆಗೆ 1 ಹೆಕ್ಟೇರ್ಗೆ 12 ಕ್ವಿಂಟಾಲು ಮತ್ತು ಒಬ್ಬ ರೈತರಿಗೆ 20 ಕ್ವಿಂಟಾಲು ಅದನ್ನು ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದು. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳನ್ನ ರೈತ ಸಂಘಟನೆಗಳು ಮತ್ತು ರೈತರ ಮುಖಂಡರುಗಳು ಭೇಟಿ ಮಾಡಿ ನೀವು 50 ಕ್ವಿಂಟಾಲ್ಗೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮ ಪ್ರತಿಭಟನೆಯನ್ನು ಬಿಡ್ತೀವಿ,
20 ಕ್ವಿಂಟಾಲು ಭಾಳ ಕಡಿಮೆ ಆಗುತ್ತೆ ಅನ್ನೋ ಒತ್ತಾಯವನ್ನು ನಿನ್ನೆ ಬೆಳಗಾವಿ ಬರೋದು ಮುಂಚಿತವಾಗಿ ರೈತರಿಗೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದರು. ನಿನ್ನೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಸಹ ನನಗೂ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಮತ್ತು ಉಮಾ ಮಹದೇವನಿಗೂ ಮಾತನಾಡಿ, ಆಯಿತು ಏನೇ ಸರ್ಕಾರಕ್ಕೆ ಆರ್ಥಿಕವಾಗಿ ಒಂದಷ್ಟು ಕಷ್ಟ ಅಥವಾ ಹೆಚ್ಚು ಬರ್ಡನ್ ಆದ್ರೂ ರೈತರ ದೃಷ್ಟಿಯಿಂದ ನಾವು ಮಾಡಲೇಬೇಕಾಗತ್ತೆ, ಮಾಡಿ ಅನ್ನೋ ಒಂದು ಆದೇಶವನ್ನು ಕೊಟ್ಟರು. ಅದಾದ ಮೇಲೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿ, ಸೊ 1 ಎಕರೆಗೆ 12 ಕ್ವಿಂಟಾಲ್ ಆದರೆ ಗರಿಷ್ಠ 50 ಕ್ವಿಂಟಾಲ್ ಒಬ್ಬ ರೈತ, ಅಂದರೆ ಆಲ್ಮೋಸ್ಟ್ 5 ಎಕರೆನಲ್ಲಿ ಬೆಳೀತಕ್ಕಂಥದ್ದನ್ನು ತಗೊಳ್ತಕ್ಕಂಥದ್ದು. ಮ್ಯಾಕ್ಸಿಮಮ್ 50 ಕ್ವಿಂಟಾಲ್, ಸೊ ಮಿನಿಮಮ್ 12 ಕ್ವಿಂಟಾಲ್. ಸೊ ಇದನ್ನು ಖರೀದಿ ಮಾಡಲಿಕ್ಕೆ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಬಹುಶಃ ಏನು BJPಯ ನಮ್ಮ ಅಶೋಕ್ ಸಾಮ್ರಾಟ್ ಅವರು, ಚಾಣಕ್ಯ ಆಸ್ಥಾನದಲ್ಲಿ ಅಶೋಕ್ ಸಾಮ್ರಾಟು ಭಾಳ ಪ್ರಖ್ಯಾತಿಯನ್ನು ಈ ಹಿಂದೂ ದೇಶದಲ್ಲಿ ಹೊಂದಿದ್ದವರು. ಬಹುಶಃ ಅವ್ರ ಹೆಸರನ್ನ ಇಟ್ಕೊಂಡವ್ರೆ ಅಂದಮೇಲೆ ಅವರು ಅಷ್ಟೇ ಪ್ರಬಲವಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೋ. ಸೊ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ, ಅವರಿಗೆ ಅನುಭವದ ಕೊರತೆ ಏನಿಲ್ಲ. ಯಾಕೆಂದರೆ ಅವ್ರು ನೇರವಾಗಿ ಇದು ಮೊದಲನೇ ಬಾರಿ ಶಾಸಕರಾಗಿದ್ರೂ ಅವ್ರ ತಂದೆ ಜೊತೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ. ಇವತ್ತು ಪ್ರಾರಂಭದಿಂದ ಇಲ್ಲಿವರೆಗೆ 2 ವರ್ಷದಲ್ಲಿ ಬರಗಾಲದಲ್ಲಿ ರೈತರ ಪರ ಬರಲಿಲ್ಲ, ಮತ್ತು ಏನು ಇಂದಿನ ದಿನ ರೈತರ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಸಹಾಯ ಮಾಡ್ತೀನಿ ಅಂತ ಹೇಳಿದಂಥ ಮಹದಾಯಿ ವಿಚಾರ ಇರ್ಬೋದು, ಆಮೇಲೆ ಆರ್ಥಿಕ ಸಮತೋಲನ ಮಾಡಲಿಕ್ಕೆ 5,000 ಕೋಟಿ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಇರ್ಬೋದು, ಕೊಡಲಿಲ್ಲ. ಅದಾದಮೇಲೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಹಾಯಕ್ಕೆ ಬರಲಿಲ್ಲ, ಕಬ್ಬಿನ ಬೆಲೆಗೆ ಬರಲಿಲ್ಲ, ಇವತ್ತು ಮೆಕ್ಕೆಜೋಳಕ್ಕೂ ಬರಲಿಲ್ಲ. ಇವೆಲ್ಲವೂ ಸಹ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥವು. ಇಷ್ಟನ್ನು ಅವರು ನಿರಾಕರಿಸಿದ ಮೇಲೆ ಬಹುಶಃ ಅವರು ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಅಸೆಂಬ್ಲಿಲೆಲ್ಲ ಕೇಳ್ತಕ್ಕಂಥದ್ದು. ಅಶೋಕು ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮುಂದೆ ರೈತರನ್ನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಅವರು ಪಾರ್ಲಿಮೆಂಟ್ ಮುಂದೆ, ಪ್ರಧಾನಿಯವರ ಮುಂದೆ, ಅಥವಾ ಅಲ್ಲಿಯ ಆರ್ಥಿಕ ಸಚಿವರ ಮುಂದೆ, ಅಲ್ಲಿಯ ಏನು ಜೋಶಿಯವರು ಮತ್ತು ಕೇಂದ್ರದ ಸಚಿವರಿದ್ದಾರೆ ಕುಮಾರಸ್ವಾಮಿಯವರು, ಅವರನ್ನು ಸಹಾಯ ತಗೊಂಡು ಇವರಿಬ್ಬರು ಅಲ್ಲಿ ಹೋಗಿ ರೈತರ ಪರವಾಗಿ ನಾವು ಇಷ್ಟೆಲ್ಲ ಹಿಂದೆ 28ಕ್ಕೆ 27 ಸೀಟನ್ನು ಪಾರ್ಲಿಮೆಂಟಿಗೆ ಕಳಿಸಿದ್ದೀವಿ, ಈ ಬಾರಿ 28ಕ್ಕೆ 19 ಸೀಟನ್ನು ರಾಜ್ಯ ಜನ ಗಳಿಸಿದ್ದಾರೆ. ರಾಜ್ಯ ಸರ್ಕಾರ ನಿರಂತರವಾಗಿ ನೀವು ಕೊಡದೇ ಇದ್ರೂ ಒಂದಲ್ಲ ಒಂದು ರೀತಿ ರೈತರ ಪರವಾಗಿ ನಿಂತಿದೆ. ಆದರೆ ನಾವು ತಲೆ ಬಗ್ಗಿಸ್ಬೇಕಾಗತ್ತೆ, ನಮ್ಮ ಗೌರವ ರೈತರ ಮುಂದೆ ನಾವು ಹೋಗ್ಲಿಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅವರೆಲ್ಲರೂ ಸಹ ಅಲ್ಲಿ ಹೋಗಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ರೈತರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ ಅನ್ನೋ ಒಂದು ವಿಚಾರವನ್ನು ಇಡ್ತಾ ಇರೋದ್ರಿಂದ ಬಹುಶಃ ಇವ್ರಿಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ, ರೈತರ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ, ಇಲ್ಲಿವರೆಗೆ ರಾಜ್ಯದ ಅನುಭವ ಇರ್ತಕ್ಕಂಥವ್ರು ಬಹುಶಃ ಇದನ್ನು ಅವ್ರ ಮುಂದೆ ಬೇಡಿಕೆಯನ್ನು ಇಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಜೊತೆಗೆ ನಮ್ಮ ಯಡಿಯೂರಪ್ಪನವರು ತುಂಬ ಅನುಭವಸ್ಥರು, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಬಹುಶಃ ಯಾಕೆ ಮೌನ ತಾಳಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಮಗ ಅಥವಾ ಅಶೋಕು ಅಥವಾ ಅವರೇ ನೇರವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ. ಸೊ ಯಡಿಯೂರಪ್ಪನವರು ಯಾಕೆ ಮೌನ ಆಗಿದ್ದಾರೆ ಅನ್ನೋದನ್ನು ನನಗೆ ಪ್ರಶ್ನೆ ಆಗಿದೆ. ಇದು ಎಲ್ಲವನ್ನೂ ಸಹ ಬಹುಶಃ ಇವತ್ತಾದರೂ ಅವರು ಅಸೆಂಬ್ಲಿಯಲ್ಲಿ ಡಿಕ್ಲೇರ್ ಮಾಡಲಿ, ಇವತ್ತು ನಾಳೆ. ಸೊ ನಾವು ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಒತ್ತಾಯವನ್ನು ಮಾಡ್ತೀವಿ ಅನ್ನೋದನ್ನು ಇವತ್ತಾರು ಹೇಳಿ, ನಾವು ಇಷ್ಟೆಲ್ಲ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ರೈತರ ಪರವಾಗಿ ಇದ್ದೀವಿ ಅನ್ನೋದನ್ನು ಈ ಭಾಗದ ರೈತರಿಗೆ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮುಖ್ಯಮಂತ್ರಿಗಳು ಮೊನ್ನೆ ಮಾತನಾಡಿ ರೈತರು ಯಾವ್ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾರೆ ಎಲ್ಲ ಮಂತ್ರಿಗಳಿಗೂ ಜವಾಬ್ದಾರಿ ಕೊಟ್ಟು ಅವ್ರ ಹತ್ರ ಹೋಗಿ ಬೇಡಿಕೆಯನ್ನು ತೊಗೊಂಬಂದು ನಾವೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ವಿಷಯದಲ್ಲಿ ಪ್ರತಿಭಟನೆ ಇದೆ ಮಾಹಿತಿ ತೊಗೊಂಡು ಅದನ್ನು ತೀರ್ಮಾನ ಮಾಡ್ತಾರೆ, ಅದರಂತೆ ಮಾಡ್ತೀವಿ. ಎಲ್ಲ ಮಂತ್ರಿಗಳು ಸಹ ರೈತರನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ.